ಏ ಭಾನುಶಂಕರ, ಎಷ್ಟೊತ್ತಾಯ್ತಲ್ಲ ನಾವು ಬಂದು. ಇವ್ನ ಕಾಟ ತಡೆಯೋಕ್ಕಾಗ್ತಾ ಇಲ್ಲ ನನ್ನಿಂದ. ಅಲ್ಲೂ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಅಂದಲ್ವಾ? ಕೊಡಿಸ್ತಾ ಇದ್ದೀನಿ, ಇವಾಗ ಪರವಾಗಿಲ್ಲ. ಅದಕ್ಕೆ ನಾನು ನೀವು ನೀಚೆ ಕರ್ಕೊಂಬರಲ್ವ, ನೀನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಕರ್ಕೊಂಬಂದಿದ್ವಾ. ನನ್ನ ತಂಗಿ ಮಗಳನ್ನೇ ಮಾಡ್ಕೊತೀನಿ. ಒಂಚೂರು ಹಂಗೆ ವಾಸಿ ಆದರೆ ಸಾಕಪ್ಪ. ನನ್ನ ತಂಗಿ ಇರಲಿ ಅಣ್ಣ, ಮಾಡ್ಕೊಣ, ಸರೋತಾನೆ ಅಂತಾಳೆ. ಆದರೂ ಏನೋ ನಂಗೆ ನಂಬಿಕೆ ಇಲ್ಲ. ಟ್ರೀಟ್ಮೆಂಟ್ ನಡೀತೈತೆ, ಮುಗಿದ್ಮೇಲೆ ನನ್ನ ತಂಗಿ ಮಗಳನ್ನೇ ಮಾಡ್ಕೊತೀನಿ. ಹೋಗ್ಲಿ ಬಿಡ, ನಂಗೋಸ್ಕರ ಇಷ್ಟ ಏನೋ ಮಾಡ್ದಲ್ಲ. ಏ, ಒಬ್ಬ ಫ್ರೆಂಡಾಗಿ ಇಷ್ಟು ಮಾಡೋಕ್ಕಾಗಲ್ಲೇನಾ? ಕರ್ಸ ಬಿರಿನ ಹುಡ್ಗಿನ. ಅಕ್ಕೋಲೇನಿಕ ಪಕ್ಕಿಕ್ಕ ದಿಗ್ಲಿ ಬಿದ್ದಾನ. ಅಯ್ಯೋ, ಇಲ್ಲಾಂದ್ರೆ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಹೊಡೆಯಲ್ಲ. ನನಗೇನು ಬುದ್ಧಿ ಇಲ್ಲ. ಹಾಂ, ಹೊಡೆಯೋಕ್ಕಾಗ್ತದ? ಅವ್ನ ತಲೆ ಸರಿದಿದ್ರೆ ಹಿಂಗೆಲ್ಲ ಆಡೋಣ? ಕೂಗ ಬಿರಿನ. ಬಂದ್ಲ 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 ನಾನು ಈ ಹುಡುಗಿನ ಮದ್ವೆ ಆಗೋದು, ಈ ಹುಡುಗಿನ ಮದ್ವೆ ಆಗೋದು. ಏನಾಯ್ತು? ಅಯ್ಯೋ, ಏನ್ ಮಾಡೋದು, ಹೋಗ. ನಂಗೊಂದು ದಿಕ್ಕೆ ತೋರಿಸ್ತಾ ಇಲ್ಲ. ಇಲ್ಲಿಂದ ಯಾವಾಗ ಓದ್ತೀನೋ ಅನ್ಸದಲ್ಲೇ. ಈಗಳ ಈ ಹುಡುಗಿನೇ ನಮಗೆ ಬೇಕಾದವರು, ತುಂಬ ಆತ್ಮೀಯರು. ಅವ್ರ ಮಗಳು ಈ ಹುಡುಗಿನೇ ಅಪ್ಪ, ನಿಮ್ಮ ಮನೆ ಸೊಸೆ. ಈಗಮ್ಮ ರೀಟಾ, ಆ ಹುಡುಗನ ಆಯ್ಪನೇ ನಿಮ್ಮ ಮಾವನು. ನೋಡಮ್ಮ, ನೋಡಿ ಮಾತಾಡ್ಸುವ. ಒಪ್ಪಿಗೆ ಆದ್ರೆ ಈ ವಾರದೊಳಗಡೆನೆ ಮದುವೆ ಇಟ್ಕೊಂಬಿಡೋಣ. ಹುಡುಗಿ ಒಳ್ಳೆ ಚೆನ್ನಾಗವಳೆ. ಏನು ಕಣ್ಪೆಕ್ಸಿರ್ಲೆಲ್ಲ ಹಾಕೊಂಡ್ಬಿಟ್ಟವಳೆ. ಅಪ್ಪ, ಈ ಹುಡುಗಿನ ಇರ್ಲಿನಕ್ಕ, ಈ ಹುಡುಗಿನ ನಾನು ಮದ್ವೆ ಆಗೋದು. ಇನ್ಯಾರನ್ನೂ ಮದ್ವೆ ಆಗಲ್ಲ, ಈ ಹುಡುಗಿನ ನಾನು ಮದ್ವೆ ಆಗೋದು. ನೋಡಮ್ಮ ರೀಟಾ, ಈ ಹುಡುಗನೇ ಇರ್ಲಿನೇನಮ್ಮ. ಸಂಜಯ್, ಸಂಜಯ್, ಯಾಕೆ ರೀಟಾ ಹಿಂಗೆ ಕಿರ್ಚ್ತಾ ಇದೆಯಾ? ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇದೆಯಾ? ಇಲ್ಲಿ ನೋಡಿಲಿ, ಇದ್ಯಾರು? ನೀನ್ಯಾರ? ಹಾಂ, ನೀನ್ಯಾರ? ಏನಂಕಲ್, ಚೆನ್ನಾಗಿದ್ದೀರಾ? ಹೂನಪ್ಪ, ಚೆನ್ನಾಗಿದ್ದೀನಿ. ನಿಮ್ಮ ಅಪ್ಪನೇನೋ ನನ್ನ ಮಗನ್ಕ ಹೆಣ್ಣು ಕೊಡಿಸ್ತೀನಿ ಅಂತಂದ, ಅದಕ್ಕೆ ಬಂದಿದ್ದೀನಿ. ಹುಡುಗಿ ಏನೋ ಚೆನ್ನಾಗವಳೆ, ನಮಗೂ ಒಪ್ಪಿಗೆ ಆಯಿತು. ಅದೇ ಇನ್ನು ಮದುವೆ ಮಾತುಕತೆ ಆಗಬೇಕಲ್ಲ. ಓ ಹೌದಾ? ಯಾರು ಹುಡುಗಿ? ಇಲ್ಲೇ ಅವಳಲ್ಲಪ್ಪ ರೀಟಾ, ಆ ಹುಡುಗಿನೇ. ಹುಡುಗಿ ಇನ್ಯಾರು? ಅರ್ಥ ಆಯ್ತಾ ನಿಮಗೆ? ಹಾಂ, ಅರ್ಥ ಆಯ್ತಾ? ನೋಡಮ್ಮ ರೀಟಾ, ಒಪ್ಕೆನ ಹುಡುಗನ? ನೋಡಲಿ, ನಿಮ್ಮಪ್ಪ ಹೇಗೆ ಕೇಳ್ತಾ ಇದ್ದಾರೆ ನನ್ನನ್ನು, ಒಪ್ಕೆನಾ ಹುಡುಗ ಅಂತ. ಅಪ್ಪ, ಅವಳು ಹೇಳಿದ್ಲಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಅಂತ, ಯಾಕಪ್ಪ ಬಲವಂತ ಮಾಡ್ತಾ ಇದ್ದೀರಾ? ಹಾಂ, ಅಯ್ಯೋ, ಏನೋ ಚೆನ್ನಾಗಿರೋರು ನಮ್ಮ ಕಣ್ಣೆದ್ರುಗೇನೆ ಇತ್ತಾಳೆ ಈ ಹುಡುಗಿ ಅಂತೇನೋ ಒಂದು ಆಸೆನಪ್ಪ. ಮಾಡ್ಕೊಳ್ಳಿ ಬಿಡಪ್ಪ. ಅಪ್ಪ ಸುಮ್ಮನೆ ಇರಪ್ಪ, ಯಾಕಪ್ಪ ಬಲವಂತ ಮಾಡ್ತಾ ಇದ್ದೀರಾ? ಅವಳಿಗೆ ಇಷ್ಟ ಇಲ್ಲ ಅಂತಂದ್ರು. ಹಾಂ, ಏನು ಬಲವಂತವಾಗಿ ಮದುವೆ ಮಾಡ್ತಾ ಇದ್ದೀರಾ ಅವಳಿಗೆ? ಅಯ್ಯೋ, ನಿಂದೊಳ್ಳೆ ಕತೆ ಆಯ್ತಲ್ಲಪ್ಪ. ಹಾಂ, ಅದೇ ಕೆಲಸವಾಗಿ ಕರ್ಸಿದಿರಿ. ಅವನು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ನೋ, ಇವಾಗ ಏನೋ ಸಪ್ರೇಟ್ ಆಗೋನೆ. ಅವನು ಎಂಥವನಂತ ನಿಂಗೂ ಗೊತ್ತಲ್ಲ. ಹ್ಞೂ ಸಂಜಯ್, ರೀಟಾ ಅವ್ರ ಮನೆಗೆ ಹೋದ್ರೆ ತುಂಬ ಚೆನ್ನಾಗಿರ್ತಾಳೆ ನೋಡು. ಅಮ್ಮ, ಎಲ್ಲದಕ್ಕೂ ಒಂದು ಅತಿ ಮಿತಿ ಅಂತ ಇರಬೇಕು. ನಾನು ನೋಡ್ತಾ ಇದ್ದೀನಿ. ಸುಮ್ಮನೆ ಇರೋಕ್ಕಾಗಲ್ವೇನಮ್ಮ? ಏನೋ ಒಂದು ಫ್ರೆಂಡ್ ಅಂತ ನಮ್ಮ ಮನೆಗೆ ಬಂದರೆ ಹಿಂಗೆ ಮಾಡೋದು ನೀವು? ಹಾಂ, ಅಯ್ಯೋ, ನಾವೇನು ಮಾಡಿದ್ರಿ ಅಂತ ನೀನು ನಮ್ಮ ಮೇಲೆ ಜಗಕ್ಕೆ ಬರ್ತಾ ಇದೆಯೋ? ಏನೋ ಅವಳಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ವಪ್ಪ. ಏನು ಬೇಕಾಗಿಲ್ಲ ಒಳ್ಳೇದಾಗೋದು. ಅವ್ರ ಅಪ್ಪ ಅಮ್ಮ ಇದ್ದಾರೆ, ಅವಳಿಗೆ ಮದುವೆ ಮಾಡ್ತಾರೆ. ನಾವು ಅವ್ರ ಅಪ್ಪ ಅಮ್ಮ ಸ್ಥಾನದಲ್ಲೇ ನಿಂತ್ಕೊಂಡು ಮಾಡ್ತೀರಿ ಬಿಡು. ಸಂಜಯ್, ನಂಗೆ ಸುಮ್ಮನೆ ಕೋಪ ಬರ್ಸ್ಬೇಡ ನೋಡ್ಕೊ. ನಾನು ಅಷ್ಟೇನು ಸುಮ್ಮನೆ ಇರೋಲ್ಲ. ಒಂದು ಸ್ವಲ್ಪ ಸುಮ್ಮನೆ ಇರ್ತೀಯ ರೀಟಾ? ನಾನು ಮಾತಾಡ್ತಾ ಇಲ್ಲ ಇಲ್ಲಿ. ಅಮ್ಮ, ಅಪ್ಪ, ಅವ್ರ ಅಪ್ಪ ಅಮ್ಮ ಮದುವೆ ಮಾಡ್ಕೊತಾರೆ, ನೀವು ಸುಮ್ಮನೆ ಇರಿ. ಸರಿ, ಅವ್ರ ಅಪ್ಪ ಅಮ್ಮನ್ನೇ ಕರ್ಸಪ್ಪ. ಅವ್ರ ಅಪ್ಪ ಅಮ್ಮನ್ನೇ ಕರ್ಸುವ, ಅವ್ರ ಹತ್ರ ನಾನೇ ಮಾತಾಡ್ತೀನಿ. ಇಲ್ಲಪ್ಪ, ಅವ್ರ ಕೆಲಸ ಇರುತ್ತೆ, ಅವ್ರು ಬರಲ್ಲ. ಸರಿ ಬಿಡು, ಹಂಗಾದ್ರೆ ನಾವೇ ಮುಂದೆ ನಿಂತು ಮದುವೆ ಮಾಡ್ತೀರಿ. ಲೈ, ಇನ್ಯಾವನು ಇಷ್ಟಿಂದ ನಮ್ಮ ಅಪ್ಪನ ಅಡ್ಡ ಬರ್ತಾ ಇದ್ನ, ಇವಾಗ ಇವನ ಅಡ್ಡ ಬರ್ತಾವನು. ಹೋಗ ನೀನ, ಹೋಗ ಇಲ್ಲಿಂದ. ಬಾ ಹೋಗೋಣ, ಬಾ ನಮ್ಮ ಮನೆಗೆ ಹೋಗೋಣ, ಬಾ. ತೆಗಿಯೋ ಕೈಯೇ, ತೆಗಿಯೋ ಕೈಯೇ. ಬಿಡ ಬಿಡ ನನ್ನ ಕೈನ. ಯಾಕ ನೀನು ಇಟ್ಕೊಂಡಿದ್ದೆ ನನ್ನ ಕೈನ? ಬಿಡಲೇ. ಸಂಜಯ್, ಯಾಕೋ ಹಿಂಗಾಡ್ತಾ ಇದೆಯಾ? ಏನಾಯ್ತು ನಿಂಗೆ? ಅಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಕಳ್ಸಮ್ಮ ಇವ್ರನ್ನ ಹೊರಗಡೆ. ಅಲ್ಲೋಡು, ಮದುವೆ ಮಾಡಿಸ್ತೀವಿ ಅಂತ ಕರ್ಸ್ಬಿಟ್ಟು ಹೊರಗಡೆ ಕಳ್ಸೋದೇನೋ? ಏನು ಮದುವೆ ಮಾತುಕತೆ ಮಾತಾಡೋದು ಬೇಡವೇನೋ? ಯಾರು ಮಾಡ್ತೀರಮ್ಮ ಮದುವೆ? ಅಪ್ಪ, ಯಾರು ಮಾಡ್ತೀರಾ ನೀವು ಮದುವೆ? ಇನ್ಯಾರಿಗೋ ರೀಟಾಗೆ? ಅಮ್ಮ, ಏನು ಹಿಂದೆ ಮುಂದೆ ತಿಳ್ಕೊಂಡ್ರೆ ನೀವೇನಂದ್ರೆ ಅಂತ ಮಾತಾಡ್ಬೇಡ್ರಿ, ಸುಮ್ಮನೆ ಇರ್ರಿ. ಬಿಡೋ ಕೈನಾ, ಬಿಡೋ. ಅಂಕಲ್, ಹೋಗಿ, ನೀವು ಕರ್ಕೊಂಡು ಹೋಗಿ. ಶಂಕರ, ಸರಪ್ಪ, ನಾವಿನ್ನು ಹೊಡ್ತೀರಿ. ನಡಿಯ, ನಡಿ. ಫೋನ್ ಮಾಡಿ ಯಾವತ್ತು ದಿನ ಡೇಟು ಎಲ್ಲ ಹೇಳೋಣಂಕ. ಹಾಂ, ಒಂದಿನ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡೋಣ. ಹ್ಞೂ ಸರಿ, ಹೋಗ, ನಾನು ಫೋನ್ ಮಾಡ್ತೀನಿ. ಸಂಜಯ್, ನಾನು ಊರಿಗೆ ಹೋಗ್ಬೇಕು. ನಾನು ಈಗ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ಯಾಕಮ್ಮ ರೀಟಾ, ನಮ್ಮಿಂದ ಏನಾದರೂ ತೊಂದರೆ ಆಯ್ತಾ? ಹಾಂ, ಯಾಕೆ ಏನಾಯ್ತು? ಅಲ್ಲಮ್ಮ, ನೀವೇನಮ್ಮ ನಾನೇನೋ ಫ್ರೆಂಡ್ ಅಂತ ಮನೆಗೆ ಕರ್ಕೊಂಬಂದ್ರೆ ಮದುವೆ ಅಂತ ಐತ್ರ. ಯಾಕೆ ಅವಳಿಗೇನು ಅಪ್ಪ ಅಮ್ಮ ಇಲ್ವಾ? ಅವರೇ ನೋಡಿ ಮದುವೆ ಮಾಡ್ತಾರೆ. ಅಯ್ಯೋ, ನೀನು ಯಾಕೋ ನಿನ್ನೆಯಿಂದ ಹಂಗಾಡ್ತಾ ಇದೆಯಾ? ಹಾಂ, ಮಾಡ್ಕೊಳ್ಳಿ ಬಿಡೋ ಮದುವೆ. ನಿಂಗೆ ಯಾಕೆ ಸಂಕಟ? ನನಗೆ ಯಾಕೆ ಸಂಕಟ ಅಂತಂದರೆ ನಾನು ಅವಳು ಮದುವೆ ಆಗಿದ್ದೀನಿ. ಏನು ಹೇಳ್ತಾ ಇದೆಯೋ? ಏನು ಹೇಳ್ತಾ ಇದೆಯಾ?
ಕುದ್ಕಿಟ್ಟಿದ್ಯಾ? ಜ್ಞಾನ ನೆಟ್ಟೆ ಐತೆ ನನಗೆ. ನಾವು ನಿನ್ನ ಓದಕ್ಕೆ ಕಳಿಸಿತ್ತು, ಮದುವೆ ಮಾಡ್ಕೊಳಕ್ಕೆಲ್ಲ ಕಳಿಸಿತ್ತು. ಜ್ಞಾನ ಆಯ್ತಾ ನಿನಗೆ? ಹಾಂ, ಏನು ಮಾತಾಡ್ತಾ ಇದೀಯಾ? ನಿಜನ ಹೇಳ್ತಾ ಇದ್ದೀನಮ್ಮ. ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ, ನನ್ನ ತಪ್ಪಾಗೋಯ್ತಮ್ಮ. ಏನೋ ಜೊತೆಯಲ್ಲೇ ಓದಿದ್ವಿ, ಇಷ್ಟಪಟ್ವಿ, ನಿಮ್ಗೆ ಹೇಳಿದ್ರೆ ಮದುವೆ ಮಾಡಿಸಲ್ಲ ಅಂದ್ಬಿಟ್ಟು ನಲ್ಲೇ ಮದುವೆ ಆಗ್ಬಿಟ್ಟಮ್ಮ. ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ. ಅಯ್ಯೋ ಪಾಪಿ, ಎಷ್ಟೋ ನಂಬಿಕೆ ಇಟ್ಕೊಂಡಿದ್ನಲ್ಲ ನಿನ್ನ ಮೇಲೆ, ಇಂಥ ದ್ರೋಹ ಮಾಡ್ದಲ್ಲೋ ನನಗೆ. ಹಾಂ, ಅಲ್ಲ ನನ್ನ ತಮ್ಮನ ಓದಲಿ ಅಂತ ಇಲ್ಲೆಲ್ಲ ಸಂಪಾದನೆ ಮಾಡೋದು, ನಿನಗೆ ಕಳಿಸೋದು. ಇದೇನಾ ನೀನು ಮಾಡಿರೋ ಕೆಲಸ? ಇದೇನೇನೋ ನೀನು ಮಾಡಿರೋ ಕೆಲಸ? ಏಯ್ ಸಂಜಯ್, ರೀಟಾ ಅವ್ರ ಅಪ್ಪ ಅಮ್ಮನ ಖರ್ಚು. ಆಂಟಿ, ಸಂಜಯ್ದೇನು ತಪ್ಪಿಲ್ಲ ಆಂಟಿ, ಎಲ್ಲ ನಂದೆ. ಅವ್ನು ಹೇಳ್ದ ನಮ್ಮ ಅಪ್ಪ ಅಮ್ಮನ ಕೇಳಬೇಕು, ಆಮೇಲೆ ಮದುವೆ ಆಗೋಣ ಅಂತ. ನಾನೇ ಬಲವಂತ ಮಾಡಿದ್ದು ಆಂಟಿ. ನೀನು ಬಲವಂತ ಮಾಡಿಬಿಟ್ರೆ ಮದುವೆ ಆಗ್ಬಿಡೋದ ಇವನು? ಹಾಂ, ಬಲವಂತ ಮಾಡಿದ್ರೆ ಮದುವೆ ಆಗ್ಬಿಡೋದು? ನನಗೂ ತಂದೆ ತಾಯಿ ಇದಾರಪ್ಪ ಅನ್ನೋ ಜವಾಬ್ದಾರಿ ಒಂದು ಏನಾದರೂ ಐತೆ ಇವನಿಗೆ? ಅಲ್ಲ, ಎಂಥ ದ್ರೋಹಿ ಇವನು! ತಂದೆ ತಾಯಿ ಗೊತ್ತಿಲ್ಲದ್ರೆ ಮದುವೆ ಆಗೋವನಂತಂದ್ರೆ ಇವನು ಎಂಥ ದ್ರೋಹಿ ಇರಬೇಕು. ನಿನ್ನ ಮುಖನೇ ತೋರಿಸ್ಬೇಡ ನನಗೆ. ಅದಕ್ಕೆ ಅಲ್ಲಮ್ಮ ಪಮ್ಮಿ, ಒಂದು ಮಾತಾದರೂ ನೀನಾದರೂ ಹೇಳ್ಬೋದಾಗಿತ್ತಲ್ಲ, ಸಂಜಯ್ ಈ ಥರ ಮದುವೆ ಆಗಿದ್ದಾನೆ ಆಂಟಿ ಅಂತ. ಹಾಂ, ನೀನು ಮೋಸ ಮಾಡಿಬಿಟ್ಟ ನಮಗೆ? ಅದು ಆಂಟಿ, ನನಗೂ ಗೊತ್ತಿರಲಿಲ್ಲ ಆಂಟಿ, ಸಂಜಯ್ಯ ನನ್ನ ಆದ್ಮೀನ್ ಮದುವೆ ಆಗಿರೋದು ಅಂತ. ನನಗೆ ಮೊನ್ನೆ ಗೊತ್ತಾಗಿತ್ತು. ಹೇಳೋಣ ಅಂದ್ಕೊಂಡ್ರೆ ಸಂಜಯ್ಯ ನಾನೇ ಸಮಯ ನೋಡ್ಕೊಂಡು ಹೇಳ್ತೀನಕ್ಕ, ನೀವೇನು ಹೇಳ್ಬೇಡಿ ಅಂತ ಹೇಳ್ದೆ ಆಂಟಿ. ಇಲ್ಲ ಅಂತಂದರೆ ನಾನು ಇಷ್ಟೊತ್ತಿಗೆ ಹೇಳ್ತಾ ಇದ್ದೆ ನಿಮಗೆ. ಏಯ್ ಅಖಿಲ, ಸುಮ್ಮನಿರು, ಅವ್ರ ಅಪ್ಪ ಅಮ್ಮ ಬರಲಿ, ಮಾತಾಡೋಣ. ಏನು ಮಾತಾಡೋದು? ಅವ್ರ ಅಪ್ಪ ಅಮ್ಮನಿಗಾದ್ರೂ ಬುದ್ಧಿ ಬೇಡವಾ? ಹಾಂ, ಏನಪ್ಪ ಅವ್ರ ಅಪ್ಪ ಅಮ್ಮನೂ ಕರೆಸಿ ಮಾತಾಡಿ ಮದುವೆ ಮಾಡೋಣ ಅನ್ನೋದು ಅವ್ರಿಗೂ ಜ್ಞಾನ ಇಲ್ಲ. ಏನೋ ಇವ್ರು ಒಬ್ಬಬಿಟ್ರಂತೆ, ಅವ್ರು ಮಾಡಿಸ್ಬಿಟ್ರಂತೆ. ಬರಲಿ ರೀಟಾ ಅವ್ರ ಅಪ್ಪ ಅಮ್ಮ, ನಾನು ಮಾತಾಡ್ತೀನಿ. ಏನು ಅಷ್ಟು ಮಾತ್ರ ಗೊತ್ತಾಗಲ್ಲ ಅವ್ರಿಗೆ? ಇಲ್ಲ ಅಮ್ಮ, ನಾನೇ ಇಷ್ಟಪಟ್ಟಿದ್ದು. ನಾನು ಬಾಡಿಗೆ ಮನೆಯಲ್ಲಿದ್ನಲ್ಲ, ಅವರೇ. ಮುಚ್ಚು ಬಾಯೇ. ಬಾಡಿಗೆ ನಾವು ಕಟ್ತಾ ಇರಲಿಲ್ಲ, ತಿಂಗಳು ಲಕ್ಷ ಕಳಿಸ್ತಾ ಇದ್ನಲ್ಲ ನಿಮ್ಮ ಅಣ್ಣ ಸಂಪಾದನೆ ಮಾಡಿ. ಇದೇ ಕೆಲಸ ನೀನು ಮಾಡಿದ್ದು ನೀನು? ಹಾಂ ಅಮ್ಮ, ಅದು ಇಲ್ಲ ಇದು ಇಲ್ಲ, ಬಾಯಿ ಮುಚ್ಚಬೇಕು. ಖರ್ಚು ಅವ್ರ ಅಪ್ಪ ಅಮ್ಮನ ಹೇಗೆ ಮದುವೆ ಮಾಡಿದ್ರು ಅಂತ ನಾನು ಕೇಳ್ತೀನಿ. ಆಂಟಿ, ನಮ್ಮ ಅಪ್ಪ ಅಮ್ಮದೇನು ತಪ್ಪಿಲ್ಲ ಆಂಟಿ, ನಾವಿಬ್ಬರು ಒಪ್ಪಿದ್ದಕ್ಕೆ ಅವ್ರು ಮದುವೆ ಮಾಡಿದ್ರು ಅಷ್ಟೇ. ಅವ್ರಿಗೇನಮ್ಮ ಮದುವೆ ಮಾಡ್ತಾರೆ? ನಮ್ಮ ಹೊಟ್ಟೆ ಗುಟ್ಟಿರೋ ಬಂಗಾರನೇ ಸರಿಯಿಲ್ಲ, ಇವನೊಬ್ಬನ ಸರಿಯಾಗಿದ್ದಿದ್ರೆ ಆವತ್ತೇ ನಮ್ಗೆ ಬಂದು ಹೇಳಿದ್ರೆ, ಅಮ್ಮ ಈ ಥರ ನಾವು ಇಷ್ಟಪಡ್ತಾ ಇದ್ದೀನಿ, ಒಬ್ಬ ಹುಡುಗಿನ ಮದುವೆ ಆಗ್ತೀನಿ ಅಂತ ನಮ್ಮ ಹತ್ರ ಒಂದು ಮಾತು ಹೇಳಿದ್ದಿದ್ರೆ ಇವತ್ತು ನಿಮ್ಮ ಅಪ್ಪ ಅಮ್ಮ ಮುಂದೆ ನಮ್ಗೆ ಎಷ್ಟು ಗೌರವ ಇರತ್ತೋ. ಇದೇನಾ ಇವ್ನು ಮಾಡಿದ ಕೆಲಸ? ಹಾಂ, ನಿಮ್ಮ ಅಪ್ಪ ಅಮ್ಮ ಅನ್ಕೊಬೇಕು ಇವ್ರ ತಂದೆ ತಾಯಿ ಸರಿ ಇಲ್ಲ, ಅದಕ್ಕೆ ಇವನು ಇಷ್ಟ ಬಂದಂಗೆ ಮದುವೆ ಆಗಿದ್ದಾನೆ ಅಂತ. ನಿಮ್ಮ ಅಪ್ಪ ಅಮ್ಮ ಇದೇ ಥರ ತಂದು ತಿಳ್ಕೊಳ್ಳೋದು ನಮ್ಮನ್ನ? ಅಯ್ಯೋ, ಆ ಥರ ಏನೂ ಇಲ್ಲ ಆಂಟಿ, ನಮ್ಮ ಅಪ್ಪ ಅಮ್ಮ ಯಾವತ್ತೂ ನಿಮ್ಮ ಬಗ್ಗೆ ಮಾತಾಡಿಲ್ಲ ಅಂತಂದ್ರೂ ಇವ್ನು ಹೇಳ್ಬೇಕಾಗಿತ್ತು ನಮ್ಮ ಅಪ್ಪ ಅಮ್ಮನ ಒಂದು ಮಾತು ಕೇಳಬೇಕು ಅಂತ. ಹೆಂಗಮ್ಮ ಮದುವೆ ಅದ? ನಮ್ಮನ್ನು ಕೇಳ್ದೆ ಇವನು? ಎಷ್ಟು ವರ್ಷ ಆಯಿತು ನಿಮ್ಮ ಮದುವೆಗೆ? 2 years ಆಯ್ತು ಆಂಟಿ. ನೋಡ್ದಾ, ಎತ್ತು ತಂದೆ ತಾಯಿಗೆ ಮೋಸ ಮಾಡ್ತಾನಲ್ಲ ಇವನು. 2 ವರ್ಷ ಆಗಿದೆ ಇವನಿಗೆ ಮದುವೆ ಆಗಿ. ನಮ್ಗೇನಾದರೂ ಹೇಳಿದ್ನಾ ಮದುವೆ ಆಗಿದ್ದೀನಮ್ಮ ಅಂತ? ನಿಮ್ಗೆ ಕತ್ಕೊಯ್ಯೋ ಕೆಲಸ ಮಾಡಿದ್ದೀನಿ, ನಾನು ಇಲ್ಲಿ ಮದುವೆ ಆಗಿದ್ದೀನಿ, ಇಲ್ಲಿ ಆರಾಮಾಗಿದ್ದೀನಿ ಅಂತ ಏನಾದರೂ ಹೇಳಿದ್ನಾ ನಮಗೆ? ಎಂಥ ದ್ರೋಹಿ ಇವನು ಒಬ್ಬ ಮಗನ. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ತಪ್ಪಾಗೋಯ್ತಮ್ಮ. ಅಮ್ಮ, ತಪ್ಪಾಗೋಯ್ತಮ್ಮ. ಮಾಡೋದೆಲ್ಲ ಮಾಡಿಬಿಟ್ಟು ತಪ್ಪಾಗೋಯ್ತು ಅಂತ ಹೇಳ್ತಾ ಇದೆಯಾ? ಹಾಂ, ಬರಲಿ ಅವ್ರ ಅಮ್ಮ ಅಪ್ಪ ಬರಲಿ, ಆವಾಗ ಅವ್ರ ಹತ್ರ ಮಾತಾಡ್ತೀನಿ. ಹೆಂಗೆ ಮದುವೆ ಮಾಡಿದ್ರಿ ನೀವು? ನಮ್ಮ ಅನುಮತಿ ತಗೊಳ್ತೀರಾ ನನ್ನ ಮಗನಿಗೆ ಹೆಂಗೆ ಮದುವೆ ಮಾಡಿದ್ರಿ ಅಂತ ಕೇಳ್ತೀನಿ. ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.